ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಆದೀಶ್ವರ ಹುಡುಗಿ ಹತ್ರ ಹೋಗಿದ್ದೆ, ದಯವಿಟ್ಟು ನನ್ನ ಮದುವೆ ಆಗಲ್ಲ ಅಂತ ಹೇಳಿ, ನನಗೆ ಪಾಸ್ಟ್ ಇದೆ, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆದರೆ ಹುಡುಗಿ ಬಂದಿದ್ದೆ, ನಾನು ಇಂಥ ಹುಡುಗನ ಒಪ್ಕೊಳ್ದೆ ಇನ್ಯಾರನ್ನ ಒಪ್ಕೊಳ್ಳಿ ಅಂತ ಹೇಳಿ ಅದು ಇಷ್ಟ ಅಂತ ಹೇಳಿಬಿಡ್ತಾರೆ. ಬಿಕಾಸ್ ಭಾಗ್ಯ ಹಿಂದೆ ಆ ಹುಡುಗಿ ಹತ್ರ ಹೋಗಿದ್ದೆ, ನಿಮಗೆ ಆ ಹುಡುಗ ಇಷ್ಟ ಅಲ್ವಾ ಅಂದಾಗ ನಂಗೆ ತುಂಬಾ ಇಷ್ಟ, ಯಾರನ್ನ ಇಷ್ಟಪಟ್ಟಿಲ್ಲ ನಾನು. ಈ ಹುಡುಗನ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಬಂತು. ನಿಜಕ್ಕೂ ಕೂಡ ನನ್ನ ಒಂದು ಪಾರ್ಟ್ನರ್ ಇವರೇ ಅಂತ ಅನ್ನಿಸ್ತು. ಆದರೆ ಇವ್ರು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾರೆ ಅಂದಾಗ ನಿಮ್ಗೆ ಇಷ್ಟ ಆದಮೇಲೆ ಯಾವುದೇ ಕಾರಣಕ್ಕೂ ಬೇಡ ಅಂದ್ಬೇಡಿ, ಮುಂದೆ ಸರಿ ಹೋಗುತ್ತೆ ಅಂತ ಭಾಗ್ಯ ಹೇಳಿರ್ತಾರೆ. ಅದೇ ಕಾರಣಕ್ಕೆ ಹುಡುಗಿ ಬಂದು ಹುಡುಗ ಇಷ್ಟ ಅಂತಾರೆ. ಈ ಕಡೆ ಆದಿ ತಲೆ ಕೆಟ್ಟು ಹೋಗುತ್ತಾ, ಹೇಳ್ಬಿಡ್ತೀನಿ ಅಂತ ಅನ್ಕೋತಾರೆ. ಬಟ್ ಕಿಶನ್ ಬೇಡ, ಏನು ಮದುವೆ ಆಗೋಯ್ತಾ ಹೇಳೋಣ ಇಲ್ಲ ಆಮೇಲೆ ಮನೇಲಿ ಏನಾಯಿತು ಅಂತ ಗೊತ್ತಿದೆ ಅಲ್ವಾ, ಸುಮ್ಮನಿರುವಂಥ ಆ ದಿನ ಇರಿಸ್ತಾರೆ. ತದನಂತರ ಎಲ್ಲರೂ ಕೂಡ ಊಟಕ್ಕೆ ಹೋಗ್ತಾರೆ. ಇಲ್ಲಿ ಭಾಗ್ಯ ಅವರು ಮಾಡಿರ್ತಕ್ಕಂಥ ಟೇಸ್ಟನ್ನು ಕೊನೆಗೂ ಕೂಡ ಇಲ್ಲಿ ಪೂಜಾ ಆದಿ ಕಂಡಿಡ್ದೇ ಬಿಡ್ತಾರೆ. ಈ ಟೇಸ್ಟನ್ನು ನಾನು ತಿಂದಿದ್ದೀನಿ, ನನಗೆ ಗೊತ್ತಿದೆ ಇದು ಕೇಟ್ರಿನಿಂದ ತರಿಸಿರೋದಲ್ವಾ ಅಂತ ಹೇಳ್ತಾರೆ. ಈ ಕಡೆ ಪೂಜಾ ನನಗೂ ಕೂಡ ಗೊತ್ತಾಯಿತು ಭಾವ ಅಂತ ಹೇಳಿದಾಗ, ಯಾವ ಕೇಟ್ರಿಂಗ್ ಏನು ಹೇಳಿ ಅಂತ ಕೇಳಿದಾಗ, ಭಾಗ್ಯ ಅವರ ಕ್ಯಾಂಟೀನಿಂದ ತರಿಸಿರೋದಲ್ವ, ನಿಜವಾಗ್ಲೂ ಅವ್ರ ಕೈ ರುಚಿ ಅಂತೂ ಸೂಪರ್ಬಾಗಿರುತ್ತೆ. ಭಾಗ್ಯ ಬಾತ್ ಅಂತೂ ಸೂಪರ್. ನನಗೆ ಸ್ವೀಟ್ ಅಂದರೆ ಇಷ್ಟ ಅಲ್ಲ, ಆದರೆ ಆ ಸ್ವೀಟನ್ನ ನಾನು ಇಷ್ಟಪಟ್ಟು ತಿಂತೀನಿ ಅಂತ ಹೇಳಿ ಆದಿಯವರು ಹೇಳ್ತಾರೆ. ಈ ಕಡೆ ಪೂಜಾ ಅಕ್ಕ ಅನ್ನೋ ವಿಷಯ ಕೂಡ ಹುಡುಗಿ ಮನೆಯವ್ರಿಗೆ ಗೊತ್ತಾಗುತ್ತೆ. ತಕ್ಷಣ ಭಾಗ್ಯ ಮತ್ತು ಕುಸುಮ ಅವ್ರನ್ನ ಕರ್ಕೊಂಡು ಬರ್ತಾರೆ. ಈ ಕಡೆ ಅವರನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ನೀನೇ ನಮ್ಮ ಮಾಡಿದ್ದು ಇಲ್ಲಿ ಸರ್ವಿಸ್ ಅಂದಾಗ ಹೌದು ಅಂತ ಭಾಗ್ಯ ಕೂಡ ಹೇಳ್ತಾರೆ. ಸರಿ ಆಯಿತು, ಬಂದು ಕುತ್ಕೊಳ್ಳಿ ನಮ್ಮ ಜೊತೆನೆ ಅಂತ ಕಾಮತ್ ಅವರು ಹೇಳಿದಾಗ, ಪರವಾಗಿಲ್ಲ ನಾವು ಬಡಿಸ್ತೀವಿ, ನೀವು ಎಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಆದಿಗೂ ಸ್ವೀಟ್ ಹಾಕಮ್ಮ ಅಂತ ಹೇಳಿದಾಗ, ಈ ಕಡೆ ಭಾಗ್ಯ ಹುಡುಗಿ ನೀವೇ ಅಲ್ವಾ, ನೀವೇ ಹೋಗಿ ಸ್ವೀಟ್ ಹಾಕಿ ಅಂತ ಹೇಳ್ತಾರೆ. ಅಯ್ಯೋ, ನನ್ನ ಭಾಗ್ಯ ಹೇಳಿದ್ರಿಂದಾನೇ ಒಳ್ಳೇದಾಯಿತು, ಇಲ್ಲ ನಮ್ಮ ಆದಿ ಸ್ವೀಟ್ನೇ ತಿಂತಿರಲಿಲ್ಲ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ. ತದನಂತರ ಇತ್ತ ಕಡೆ ಗುಂಡಣ್ಣ ಸ್ಕೂಲಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾನೆ. ಟೀಚರ್ ಇಲ್ಲಿ ಭಾಗ್ಯ ಕಾಲ್ ಮಾಡ್ತಾರೆ, ರಿಸೀವ್ ಮಾಡಲ್ಲ. ತಾಂಡವ್ಗೆ ಕಾಲ್ ಮಾಡಿದಾಗ ಗುಂಡಣ್ಣ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಾಲ್ ಮಾಡಬೇಡಿ, ಬೇಕಾದ್ರೆ ಆದಿ ಅಂಕಲ್ ಇದ್ದಾರೆ ಅವ್ರಿಗೆ ಕಾಲ್ ಮಾಡಿ ಅಂದಾಗ, ಆ ಕಡೆ ತಾಂಡವ್ ಕಾಲಲ್ಲಿ ಇರ್ತಾರೆ, ಕೇಳಿಸ್ಕೋತಾರೆ, ಕೆಂಡಾಮಂಡಲ ಆಗ್ತಾರೆ. ಇತ್ತ ಕಡೆ ಆದಿ ಅವ್ರಿಗೆ ಹುಡುಗಿ ಹೆಸರು ಸುರಭಿ ಅಂತ ಗೊತ್ತಾಗುತ್ತೆ, ಕುಸ್ತು ಹೋಗ್ಬಿಡ್ತಾರೆ.